ಕಾಂಗ್ರೆಸ್ನವ್ರು ಬಂದು ಗಲಾಟೆ ಮಾಡ್ತಾರೆ, ಚಪ್ಪಲಿ ಎಸಿತಾರೆ. ನೋಡ್ರಿ, ಕಾನೂನು ತನ್ನ ಕ್ರಮವನ್ನು ಕೈಗೊಳ್ತಾ ಇದೆ. ಕಾನೂನು ತನ್ನ ಕ್ರಮವನ್ನು ಕೈಗೊಳ್ತಾ ಇರುವಂಥ ಸಂದರ್ಭದೊಳಗೆ ಈ ರೀತಿ ಆಡಳಿತದಾಗಿರುವಂಥ ಒಂದು ಪಕ್ಷ ಈ ರೀತಿ ಹಲ್ಲೆ ಮಾಡೋದು ಸರಿಯಲ್ಲ. ಈಗ ಇತ್ತೀಚೆಗೆ ನಡೆದಂಥ ಯಾವ ಘಟನೆಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಾಗಿದೆ ಹೊರತಾಗಿ ಯಾವುದೇ ಪಾರ್ಟಿಯ ವಿರುದ್ಧ ಪ್ರತಿಭಟನೆ ಆಗಿಲ್ಲ. ಸರ್ಕಾರ ನಿಮ್ಮ ಕೈಯಲ್ಲಿದೆ. ನೀವು FIR ಯಾಕೆ ಡಿಲೇ ಮಾಡಿದಿರಿ? ನನಗೆ ಗೊತ್ತಿರೋ ಮಟ್ಟಿಗೆ 23ನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು. 21ರಿಂದ 28 ತನಕ ಏನು ಮಾಡ್ತಾಯಿದ್ದೀರಿ ನೀವು ಸರ್ಕಾರದವರು? ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಯಾಕೆ FIR ಮಾಡಲಿಲ್ಲ? FIR ಮಾಡಿ FIR ಇರೋದ್ರಿಂದ ನೀವು ಹೊರಗೆ ಹೋಗಬಾರ್ದು ಅಂತ ಹೇಳಬೇಕಾಗಿತ್ತು. ನಿಮ್ಮ ಮಾತು ಕೇಳಲಿಲ್ಲ ಅಂದರೆ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಬೇಕು. ಏನು ಮಾಡಿದಿರಿ ನೀವು? ನಿನ್ನೆ ಬಂದು ಒಬ್ಬ ಮಾಜಿ ಮುಖ್ಯಮಂತ್ರಿ, ಆ ಮಾಜಿ ಮುಖ್ಯಮಂತ್ರಿಗೆ ಈ ರೀತಿ, ಅದು ಸಾಕಷ್ಟು ಆರೋಗ್ಯದ ತೊಂದರೆ ಇರುವಂಥ ಒಬ್ಬ ವ್ಯಕ್ತಿ ಅವರು, ಕುಮಾರಸ್ವಾಮಿಗಳು, ಈ ರೀತಿ ಏಕಾಏಕಿ ನುಗ್ಗುವುದು, ಚಪ್ಪಲಿ ಎಸೆಯುವುದು, ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸ್ತದೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಅತ್ಯಂತ ಏನು ಕಟ್ಟುನಿಟ್ಟಿನ ಒಂದು ತನಿಖೆ ಆಗಬೇಕು, ಎಲ್ಲ ತನಿಖೆ ಆಗಬೇಕು. ಮತ್ತು ತನಿಖೆಯ ನಂತರ ಸತ್ಯ ಕಂಡು ಬಂದಲ್ಲಿ ಕೋರ್ಟ್ಗಳಿದ್ದಾವೆ, ಅದು ಶಿಕ್ಷೆ ಆಗಲೇಬೇಕು. ಇದರ ಬಗ್ಗೆ ಯಾವ ಪ್ರಶ್ನೆನೇ ಇಲ್ಲ. ದೇಶದ ನಮ್ಮ ತಾಯಂದಿರು, ಸಹೋದರಿಯರು, ನಮ್ಮ ಹೆಣ್ಣು ಮಕ್ಕಳು, ಇವ್ರ ಬಗ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಅಥವಾ ಯಾರನ್ನೂ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಕಾಂಗ್ರೆಸ್ನವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಘಟನೆಯನ್ನು ಬಳಸಿಕೊಳ್ತಾ ಇದ್ದಾರೆ. ಕಠೋರ ಶಿಕ್ಷೆ ಆಗಲಿದೆ ಸತ್ಯ ಇದ್ದರೆ, ಮತ್ತು ತನಿಖೆ ಅಷ್ಟೇ ಕಠೋರವಾಗಿ ಆಗಲಿ. ಮೇಲ್ನೋಟಕ್ಕೆ CDಗಳು ಬಂದಾವೆ, ಇವು ಭಾಳ ಆಘಾತಕಾರಿ ಇದ್ದಾವೆ. ಇದರ ಬಗ್ಗೆ ಏನು ಯಾವುದೇ ಶಬ್ದದ ಒಂದು ಮಿಕ್ಸ್ ಆ್ಯಂಡ್ ಮಿನ್ಸ್ ಅಂತೇನು ಇಂಗ್ಲೀಷ್ದಾಗ ಹೇಳ್ತಾರೆ, ಅದು ಮಾಡಲಾರದೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇದು ಅತ್ಯಂತ ನಿಂದನೀಯ. ಹಾಗಾಗಿ ತನಿಖೆ ನಡೀತಿರೋಂಥ ಸಂದರ್ಭದಲ್ಲಿ ಈ ರೀತಿ ಒಂದು ಹಿಂಸಾತ್ಮಕ ಪ್ರತಿಭಟನೆ ಮಾಡೋದು, ಅದು ರಕ್ಷಣೆಯನ್ನು ಕೊಡಲಾರದೆ ವ್ಯವಸ್ಥೆ ಮಾಡೋದ್ರ ಸರ್ಕಾರ, ರಾಜ್ಯ ಸರ್ಕಾರ ನಿನ್ನ ಸರಿಯಾದ ರಕ್ಷಣೆ ಕೊಟ್ಟಿಲ್ಲ. ಖಾಸಗಿ ಹೋಟೆಲ್ದಲ್ಲಿ ಅವ್ರದ್ದು ಹಾಲ್ದಲ್ಲಿ ಅವ್ರ ಸಭೆ ನಡೀತಾ ಇರಬೇಕು, ಒಳಗೆ ಹೆಂಗೆ ನುಗ್ತಾರೆ ಇವರು? ಪ್ರತಿಭಟನೆಗೆ ಅನುಮತಿ ಇಲ್ಲ ಸರ್, ಪೊಲೀಸರು ಹೆಂಗೆ ಬಿಟ್ಟರು? ಕೋಡ್ ಆಫ್ ಕಂಡಕ್ಟ್ ಇದೆ, ಪ್ರತಿಭಟನೆಗೆ ಅನುಮತಿ ಇಲ್ಲದೆ ನುಗ್ತಾರೆ. ಮೊನ್ನೆನೂ ಯಾವುದೋ ಒಂದು ಕಡೆ ಪ್ರತಿಭಟನೆ ಹಾಗೆ ಮಾಡಿದ್ದಾರೆ ಕಾಂಗ್ರೆಸ್ದವರು. ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಠಿಣ ಶಬ್ದಗಳಲ್ಲಿ ಈಗ ಬಂದಿರುವಂಥ ವಿಡಿಯೋಗಳೇನಿದ್ದಾವೆ ಅದು ಕೂಡ ಅಷ್ಟೇ ನಿಂದನೀಯವಾಗಿದೆ. FIR ವಿಳಂಬಕ್ಕೆ ಏನು ಕಾರಣ ಅನಿಸ್ತದೆ ಸರ್? ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ ಹೇಳಬೇಕು. ಯಾಕೆ ವಿಳಂಬ ಮಾಡಿದ್ರಿ? ಘೋರ ಅಪರಾಧ ಇದು ನೀವು ಮಾಡಿರೋದು. ಎಷ್ಟು ಅವರು ಮಾಡಿದ್ರಲ್ಲಿ ಎಷ್ಟಿದೆ, ಕನಿಷ್ಠ ಅದರಲ್ಲಿ ಒಂದು 50% ನಿಮ್ಮದು ತಪ್ಪಿದೆ. ಯಾಕಂದರೆ ನೀವು ತಕ್ಷಣ FIR ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ FIRದ ಎನ್ಕ್ವೈರಿ ಮುಗಿಯೋರಿಗೆ ನಿಮಗೆ ಬಂಧಿಸಬಾರ್ದು ಅಂತಿದ್ರೆ ಇಷ್ಟು ದಿವಸ ನೀವು ಹೊರಗೆ ಹೋಗಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕ್ಬೋದಾಗಿತ್ತು. ನಿಮ್ಮ ಮೇಲೆ ಗಂಭೀರವಾದಂಥ ಆರೋಪಗಳಿದೆ ಅಂತ. ಈ ವಿಡಿಯೋ ವಿಚಾರವಾಗಿ ಅಮಿತ್ ಶಾ ಅವರ ಗಮನಕ್ಕೂ ಕೆಲವೊಂದು ಮುಖಂಡರು ತಂದಿದ್ರು, ಆದರೂ ಸಹ ಟಿಕೆಟ್ ಕೊಟ್ಟಿದ್ದಾರೆ ನೋಡಿ. ಆರೋಪಗಳು ಭಾಳ ಬರ್ತವೆ. ಯಾವುದೇ ಟಿಕೆಟ್ ಕೊಡಬೇಕಾದ್ರೆ, ಮತ್ತು ಇವನ್ ಯಾರೋ ಒಬ್ಬರು ಯಾವುದೇ ಒಂದು ಪ್ರೊಫೆಷನ್ದಲ್ಲಿ ಅವರೇನಾದರೂ ಮುಂದಕ್ಕೆ ಹೋಗ್ತಾರಂತಂದರೆ ಅದು ಪಬ್ಲಿಕ್ಗೆ ರಿಲೇಟೆಡ್ ಇತ್ತಂದರೆ, ಸಾರ್ವಜನಿಕರಿಗೆ ಅದು ಸಂಬಂಧಿತವಾದಂಥ ಒಂದು ಪೋಸ್ಟ್ ಇದ್ದರೆ, ಅವನಿಗೊಂದು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ, ಅವನಿಗೊಂದು MLA ಎಲೆಕ್ಷನ್ ನಿಲ್ಬೇಕಾದ್ರೆ, MP ಎಲೆಕ್ಷನ್ ನಿಲ್ಬೇಕಾದ್ರೆ ಹಲವಾರು ಆರೋಪಗಳು ಬರ್ತವೆ. ಆ ಆರೋಪಗಳು ಏನಾದರೂ ಸತ್ಯಾಸತ್ಯತೆ ಮತ್ತು ಇದು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಒಂದು ವಿವರವನ್ನು ಕೊಟ್ಟರೆ, ಅದು ಕೊಟ್ಟಿದ್ರೂ ಇಲ್ಲೋ ನನಗೆ ಗೊತ್ತಿಲ್ಲ, ಕೊಟ್ಟಿದ್ರೂ ಆರೋಪದ ಬಗ್ಗೆ ನಾನು ಹೇಳ್ತಾ ಇರೋದು.
ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಕೊಟ್ಟಿಲ್ಲ. ಕಾಂಗ್ರೆಸ್ನವರ ಆರೋಪ ಏನಂದ್ರೆ ನೀವು ಕೂಡ ಭಾಗಿದಾರರು, ಅವನ ಪರ ಪ್ರಚಾರ ಮಾಡಿದವರು, ಟಿಕೆಟ್ ಕೊಟ್ಟವರು. ಕಾಂಗ್ರೆಸ್ ಪಾರ್ಟಿಯವರು 4 ವರ್ಷದಿಂದ ಪ್ರಚಾರ ಮಾಡಿದ್ರಲ್ಲ, ಅವ್ರು ಭಾಗಿದಾರಲ್ಲ ಅಂತನ. ಅವ್ರ ಜೋಡಿ ಸರ್ಕಾರ ನಾವೇನ್ರಿ ಬರೀ 3 ಸೀಟು 25 ಸೀಟ್ ಮಾಡಿವಿ. ಅವ್ರು ಮುಖ್ಯಮಂತ್ರಿನ ಮಾಡಿದ್ರಲ್ಲ. ಅವ್ರ ತಮ್ಮನ್ನು 1 ಮಿನಿಟ್ ರೀ, ಅವ್ರ ತಮ್ಮನ್ನು, ಅವ್ರ ಅಣ್ಣನ್ನು, ಅಂದರೆ ಈ ಹುಡುಗನ ಅಪ್ಪನ್ನು PWD ಮಂತ್ರಿ ಮಾಡಿದ್ರಲ್ಲ. ಏನು ಭಾಳ ವರ್ಷದಿಂದಲ್ರಿ, 25-50 ವರ್ಷದಿಂದ ಇತಿಹಾಸ ಅಲ್ಲ. ಈಗ ಮೊನ್ನೆ 4 ವರ್ಷದಿಂದ ಮಾಡಿರಿ ನೀವು. ಹೀಗಾಗಿ ಈಗ ಗೊತ್ತಿದ್ದರೆ ಮತ್ತು ಇದು 1 ವರ್ಷದಲ್ಲಿ ಆದದ್ದು ಅಂತ ನನಗೇನು ಅನಿಸಲ್ಲ, ಅಥವಾ ಈಗ ನಮ್ಮ ಅಲೈನ್ಸ್ ಆದಮೇಲೆ ಆದದ್ದು ಅಂತ ನನಗೇನು ಅನಿಸಲ್ಲ. ಇದು ಆಗಿರೋದು ಅನೇಕ ತಿಂಗಳುಗಳಿಂದ, ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದರೆ ಮೇಲ್ನೋಟಕ್ಕೆ. ಮತ್ತು ಆವಾಗ ನೀವು ಯಾಕೆ ಮಾಡಿದ್ರಿ? ಈಗ ನಿಮ್ಮ ಕಡೆ ಇಂಟೆಲಿಜೆನ್ಸ್ ಇದೆಯಲ್ಲ, ನೀವು ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು? ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬಂದಿದೆ, ಡಿ ಕೆ ಶಿವಕುಮಾರ್ ಪಾತ್ರ ಇದರಲ್ಲಿದೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಇಲ್ಲ, ಅದು ಕುಮಾರಸ್ವಾಮಿಗಳು ಹೇಳಿದ್ದಕ್ಕೆ ನಂದೇನು ರಿಯಾಕ್ಷನ್ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ಹೇಳೋದು, ದಾಲ್ ಮೇ ಕಾಲಾ ಹೇ. ಯಾಕಂದ್ರೆ 21ಕ್ಕೆ ಹೊರಗೆ ಬಂದು 28 ತನಕ FIR ಆಗಲ್ಲ. ವಾಟ್ ಡಸ್ ಇಟ್ ಮೀನ್? ನಿಮ್ದೇನೋ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮದು ಇರ್ಬೋದು. ಸಿದ್ದರಾಮಯ್ಯ ನೀವು ಹೇಳ್ತಾ ಇದ್ದೀರಿ, ನನ್ನ ಬಾಯಿಂದ ರಾಜು ಕಾಗೆ ಅವರು ಭಾಷಣ ಮಾಡ್ತಾ ಇರ್ತಾರೆ.